ಸೊ IVF ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಏನು ಹೇಳ್ತೀವಿ, ಅದರಿಂದ ಎಷ್ಟೊಂದು ದಂಪತಿಗಳಿಗೆ ಅವ್ರ ಹೋಪ್ ಕಳ್ಕೊಂಡಿದ್ರು ಕೂಡ ಅದರಲ್ಲಿ ಮಗು ಆಗುವಂಥ ಒಂದು ಅವಕಾಶಗಳಿರುತ್ತೆ. ಸೊ IVF ಬಗ್ಗೆ ತುಂಬ ಮಾಹಿತಿಗಳು ನೆಟ್ಟಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿದೆ. ಅದ್ರ ಜೊತೆಗೆ ಅದರಲ್ಲಿರುವಂಥ ಒಂದು ಮಿತ್ಸ್ಗಳು, ಅದರಲ್ಲಿರೋ ಒಂದು ಅಪನಂಬಿಕೆಗಳು ತುಂಬಾ ಇದೆ. ಏನಪ್ಪ ಅಂತ ಹೇಳಿದರೆ IVF ಅಂದರೆ 100% ಗ್ಯಾರಂಟಿ ಆಗುತ್ತೆ, IVF ಅಲ್ಲಿ ನಮಗೆ ಲಾಸ್ಟ್ ಆಪ್ಷನ್ನು ಅದು ಅಂತ. ಆ ಥರ ಏನಿಲ್ಲ. IVF ಅಲ್ಲಿ 100% ಅಂತ ಹೇಳೋಕ್ಕಾಗೋದಿಲ್ಲ. IVF ಅಲ್ಲಿ ಒಂದು 60 to 70% ಚಾನ್ಸಸ್ ಇರುತ್ತೆ. ಅಗೇನ್ ಅದ್ರ ಸಕ್ಸಸ್ ಏನದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಅವರ ಮಹಿಳೆಯರ ವಯಸ್ಸು, ವೀರ್ಯಾಣು ಕೌಂಟು, ಎಗ್ ಕ್ವಾಲಿಟಿ, ಆ ಥರ ಒಂದು ಕೆಲವು ಒಂದು ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ IVF ಅಲ್ಲಿ ಟ್ವಿನ್ಸ್, ಎಲ್ಲ IVF ಮಾಡಿದವ್ರೂ ಕೂಡ ಟ್ವಿನ್ಸ್ ಆಗುತ್ತೆ ಅಂತ ಒಂದು ಮಿತ್. ಆಗೋದಿಲ್ಲ. 100 IVF ಮಕ್ಕಳಲ್ಲಿ ಅಥವಾ 100 IVF ವಿಧಾನಗಳಲ್ಲಿ ಬರೀ 10% ಜನಕ್ಕೆ ಮಾತ್ರ ಟ್ವಿನ್ಸ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ IVF ಬೇಬಿಗಳು ಟ್ವಿನ್ಸ್ ಅಂತ ಹೇಳಲಿಕ್ಕಾಗೋದಿಲ್ಲ. ಇನ್ನೊಂದು, ಈ IVF ತುಂಬ ಕಾಂಪ್ಲಿಕೇಟೆಡ್ ಪ್ರೊಸೀಜರು, ಅದರಲ್ಲಿ ತುಂಬ ನೋವನ್ನು ಅನುಭವಿಸ್ಬೇಕಾಗುತ್ತೆ ಅಂತ ಒಂದು ಅಪನಂಬಿಕೆ. ಹಾಗಾಗಿ IVF ಅಲ್ಲಿ ಇದೆಲ್ಲ ಅಗೇನ್ ಮಿತ್. IVF ಅಂತ ಹೇಳಿದ್ರೆ ತುಂಬ ಸಿಂಪಲ್ ಪ್ರೊಸೀಜರು. ಇದರಲ್ಲಿ ಒಂದೇ ಒಂದು ಪೇಯ್ನ್ ಏನಾಗುತ್ತೆ ಅಂದರೆ ಅವರು ಒಂದು 10 ರಿಂದ 11 ದಿವಸ ಇಂಜೆಕ್ಷನ್ಸ್ಗಳು ತೊಗೊಳ್ಬೇಕಲ್ಲ, ಅದಷ್ಟೇ ಪೇಯ್ನ್ ಆಗುತ್ತೆ. ಬರೀ ಇಂಜೆಕ್ಷನ್ಸ್ ಕೊಡುವ, ಅದನ್ನು ಕೂಡ ಸಿಂಪಲ್ ಇಂಜೆಕ್ಷನ್ಸ್ಗಳಿರುತ್ತೆ, ಅದರಲ್ಲೂ ಕೂಡ ತುಂಬ ಏನು ಪೇಯ್ನ್ ಆಗಲ್ಲ, ಅದು ಸ್ವಲ್ಪ ಪೇಯ್ನ್ ಆಗಿರುತ್ತೆ ಅಷ್ಟೇ ಹೊರತು ಆ IVF ಪ್ರೊಸೀಜರ್ನ ಕಂಪ್ಲೀಟ್ ಅನಸ್ಥೀಷಿಯಾದಲ್ಲಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ಥರದ ಪೇಯ್ನ್ಗಳು ಕೂಡ ಆಗೋದಿಲ್ಲ. ಬಟ್ ಇನ್ನೊಂದು ತಪ್ಪು ಮಾಹಿತಿ ಅಂತ ಹೇಳಿದ್ರೆ IVF ತುಂಬ ದುಬಾರಿ, ಅಪ್ಪರ್ ಮಿಡಿಲ್ ಕ್ಲಾಸ್ ಮತ್ತು ಮಿಡಿಲ್ ಕ್ಲಾಸ್ ಅವರಿಗೆ ಅಫೋರ್ಡಬಲ್ಲೇ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್. IVF ಅಟ್ಲೀಸ್ಟ್ ಮಿಡಿಲ್ ಕ್ಲಾಸ್ ಅವ್ರಿಗೆ ತುಂಬಾ ಅದು ಅಫೋರ್ಡಬಲ್ ಆಗಿರುವಂಥ ಒಂದು ವಿಧಾನ. ಅಟ್ಲೀಸ್ಟ್ ಅರೌಂಡ್ 1.5 to 2 lakhs ಖರ್ಚು ಮಾಡಿದ್ರೆ IVF, ಒಂದು ಸೈಕಲ್ IVF ಅಲ್ಲಿ ಮಗುವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ.